ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಈ ವರ್ಷ ವಿಶ್ವಗುರು ಬಸವಣ್ಣನವರ ಕಾನ್ಸೆಪ್ಟ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಿನ್ನೆಯಷ್ಟೇ ಉದ್ಘಾಟನೆಗೊಂಡಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಜನರಿಗೆ ನೋಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಬಂದು ಜನರು ಕೂಡ ಬಂದು ಈಗಾಗಲೇ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ, ನೋಡ್ತಾ ಹೋಗ್ಬೋದು. ಈ ಒಂದು ಫ್ಲವರ್ ಶೋನಲ್ಲಿ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಬಸವಣ್ಣವರ ಪ್ರತಿಮೆ ಜೊತೆಗೆ ಅನುಭವ ಮಂಟಪ. ಸೊ ಇದನ್ನ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಒಂದು ರೀತಿಯಾಗಿ ನಿರ್ಮಿಸಿರ್ತಕ್ಕಂಥದ್ದು ವಿಜಲ್ಸ ಗಮನಿಸ್ತಾ ಹೋಗ್ಬೋದು. ಅನುಭವ ಮಂಟಪವನ್ನ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಕೂಡ ಈಗಾಗಲೇ ನಿರ್ಮಾಣ ಕೂಡ ಮಾಡಲಾಗಿದೆ. ಅನುಭವದ ಮಂಟಪದ ಮುಂದೆ ಈಗಾಗಲೇ ಬಸವಣ್ಣವರ ದೊಡ್ಡ ಒಂದು ಪ್ರತಿಮೆನ ಕೂಡ ಇರಿಸಲಾಗಿದೆ. ಇನ್ನು ಈ ಒಂದು ಪ್ರತಿಮೆಯ ಮುಂಭಾಗದಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು ಬಗೆ ಬಗೆಯ ಹೂಗಳನ್ನ ಕೂಡ ಈಗಾಗಲೇ ಇರಿಸಲಾಗಿರ್ತಕ್ಕಂಥದ್ದು. ಇನ್ನು ಈ ವರ್ಷದ ಫ್ಲವರ್ ಶೋನಲ್ಲಿ ವಿದೇಶಿಯ ಹೂಗಳಿಗೆ ಸಾಕಷ್ಟು ಮಾನ್ಯತೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ 65 ಬಗೆಯ ಹೂಗಳು ಕೂಡ ಈಗಾಗಲೇ ಈ ಒಂದು ಫ್ಲವರ್ ಶೋ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಊಟಿ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇಂಡೋನೇಷಿಯಾಸ್ ಆಗಿರ್ಬೋದು, ಹಾಗೆ ಜಪಾನೀಸ್ ಒಂದಷ್ಟು ಹೂಗಳನ್ನ ಕೂಡ ಈಗಾಗಲೇ ಈ ಒಂದು ಫ್ಲವರ್ ಶೋನಲ್ಲಿ ಕೂಡ ಈಗಾಗಲೇ ಇರಿಸಲಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನ ಬಂದು ಈಗಾಗಲೇ ಫ್ಲವರ್ ಶೋ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೂಡ ವೀಕ್ಷಣೆ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ನೋಡ್ತಾ ಹೋಗ್ಬೋದು, ಈ ಒಂದು ಫ್ಲವರ್ ಶೋನಲ್ಲಿ ಸಾಕಷ್ಟು ಬಗೆ ಬಗೆಯ ಹೂಗಳು ಒಂದು ರೀತಿಯಾಗಿ ಜನರನ್ನ ಕೂಡ ಸೆಳೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ಈ ಬಾರಿ ವಿದೇಶಿಯ ಹೂಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಗಿದೆ. ಪ್ರತಿ ಸರ್ತಿ ಕೂಡ ದೇಶೀಯ ಹೂಗಳಿಗೆ ಮತ್ತೆ ಆಯಾ ವರ್ಷದ ಹೂಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡಲಾಗ್ತಾ ಇತ್ತು. ಬಟ್ ಈ ವರ್ಷ ವಿದೇಶಿಯ ಹೂಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿರೋದ್ರಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈಗಾಗಲೇ ಹೂಗಳನ್ನ ಕೂಡ ತರಿಸ್ಕೊಡ್ಲಾಗಿದೆ. ನೋಡ್ತಾ ಹೋಗ್ಬೋದು, ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನದಾಗಿ ಶಾಲಾ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಈ ಒಂದು ಫ್ಲವರ್ ಶೋಗೆ ಬರ್ತಾ ಇದ್ದಾರೆ. ಈ ಶಾಲಾ ಮಕ್ಕಳಿಗೆ ಈಗಾಗಲೇ ಫ್ಲವರ್ ಶೋ ನೋಡೋದಕ್ಕೆ ಉಚಿತವಾಗಿ ಬಿಡಲಾಗಿದೆ. ಸೊ ಹೀಗಾಗಿ ನಗರದ ಇರತಕ್ಕಂತಹ 100ಕ್ಕೂ ಹೆಚ್ಚು ಶಾಲೆಗಳು ಈ ಒಂದು ಫ್ಲವರ್ ಶೋಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡ್ತಾ ಹೋಗ್ಬೋದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಬಂದು ಈ ಒಂದು ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಫ್ಲವರ್ ಶೋನಲ್ಲಿ ಬಸವಣ್ಣನವರು ಹುಟ್ಟು ಬೆಳೆದು ಬಂದಂತಹ ಹಾದಿಯನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈಗಾಗಲೇ ಚಿತ್ರಣ ಕೂಡ ಮಾಡಲಾಗಿದೆ. ಎಲ್ಲ ಭಿತ್ತಿ ಪತ್ರಗಳನ್ನ ಕೂಡ ಆಯಾ ಒಂದು ಏನು ಫೋಟೋಸ್ಗಳಾಗಿರ್ಬೋದು, ಹಾಗೆ ಒಂದು ವಿಗ್ರಹಗಳ ಮುಂದೆ ಕೂಡ ಹಾಕಲಾಗಿದೆ. ಅಂದರೆ ಜನರಿಗೆ ಬಸವಣ್ಣನವರು ಹೇಗೆ ಹುಟ್ಟಿ ಬೆಳೆದುಕೊಂಡು ಬಂದರು, ಹಾಗೆ ಯಾವ ರೀತಿಯಾಗಿ ಅವರು ಸಾಧನೆಯನ್ನು ಮಾಡಿದ್ರು ಅನ್ನೋ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಈಗಾಗಲೇ ತೋಟಗಾರಿಕಾ ಇಲಾಖೆ ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಬೆಳಗ್ಗಿಂದಲೇ ಬಂದು ಈ ಒಂದು ಫ್ಲವರ್ ಶೋ ಕೂಡ ಈಗಾಗಲೇ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅನುಭವದ ಮಂಟಪ ಹಾಗೆ ಬಸವಣ್ಣನವರ ಪ್ರತಿಮೆ ಏನಿದೆ ಆ ಒಂದು ಪ್ರತಿಮೆ ಮುಂದೆ ಒಂದಷ್ಟು ಫೋಟೋಸ್ಗಳನ್ನು ಕ್ಲಿಕ್ಕಿಸುವುದರ ಮೂಲಕವಾಗಿ ಈಗಾಗಲೇ ಫ್ಲವರ್ ಶೋ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪೂರ್ಣಿಮಾ TV9 ಬೆಂಗಳೂರು.